ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಕವಿತಾ ಜೀವನ್ಸ್ ವ್ಲಾಗ್ಸ್ ಕನ್ನಡ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಇದರಿಂದ ನನಗೂ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ. ಹಾಗಾಗಿ ಇದೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾವೆಲ್ಲ ಇವತ್ತು ಅತ್ತಿಗೆ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಅಂದರೆ ಮಿಡ್ಲಲ್ಲಿ ನಮಗೆ ಒಂದು ಸ್ಕೂಲಿಗೆ ಹೋಗಬೇಕಾಗಿತ್ತು, ಸ್ವಲ್ಪ ಕೆಲಸ ಇತ್ತು. ಅಂದರೆ ನಮ್ಮದು ಭಾವನ ಮಗಳದು ಏನೋ ಇದ್ರದ್ದು ಫಾರ್ಮ್ ಏನೋ ಬೇಕು ಅಂತ ಹೇಳಿದ್ಲು. ಹಾಗಾಗಿ ಅವತ್ತು ನಾವು ಅಲ್ಲಿಗೆ ಹೋಗಿ ಫಾರ್ಮ್ ತಗೊಂಡು ಹಾಗೆ ಅದನ್ನ ಟಿ ಸಿನೂ ತಗೋಬೇಕಾಗಿತ್ತು. ಹಾಗಾಗಿ ಅಲ್ಲಿಂದ ಟಿ ಸಿ ತಗೊಂಡು ಬೇರೆ ಕಾಲೇಜಿಗೆ ಅಡ್ಮಿಷನ್ ಆಗಿ ಎಲ್ಲ ಹೋಗಿದ್ದಾಯಿತು. ಅತ್ತಿಗೆ ಮನೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 3 ಹತ್ರ ಆಗಿತ್ತು, ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗುವಷ್ಟರಲ್ಲಿ. ಸೊ ಇದು ಈವ್ನಿಂಗ್ ಟೈಮಲ್ಲಿ ಸೀತಾಫಲ ಕೊಟ್ಟರು. ನಾವು ಇದಕ್ಕೆ ಸೀತಾಫಲ ಅಂತ ಅಂತೀವಿ, ಕೆಲವರು ಇದಕ್ಕೆ ರಾಮಫಲ ಅಂತ ಅಂತಾರೆ. ಬಟ್ ನಮ್ಮ ಊರ ಕಡೆ ಎಲ್ಲ ಸೀತಾಫಲ ಅಂತಲೇ ಅನ್ನೋದು. ಈವ್ನಿಂಗ್ ಟೈಮು ವ್ಯೂ ಹೀಗೆ ಬರುತ್ತೆ ನೋಡಿ, ಇಲ್ಲಿ ಚೆನ್ನಾಗಿರುತ್ತೆ ನೋಡೋದಕ್ಕೂ. ಹಾಗೆ ಇಲ್ಲೇ ಕೂತ್ಕೊಂಡಿರ್ತೀವಲ್ಲ, ಸೊ ಹಾಗಾಗಿ ನಾನೊಂದು ವೀಡಿಯೋ ಮಾಡಿಕೊಂಡೆ. ಈವ್ನಿಂಗ್ ಟೈಮ್ ಇದು ಚೆನ್ನಾಗಿತ್ತು, ಒಂದು 6 ಹಂಗೆ. ಹಾಗೆ ನೆಕ್ಸ್ಟ್ ಡೇದ ನಮಗೊಂದು ಫಂಕ್ಷನ್ಗೆ ಹೋಗಬೇಕಾಗಿತ್ತು. ಇದು ನೆಕ್ಸ್ಟ್ ಡೇದು ವ್ಲಾಗ್ ಆಗಿರುತ್ತೆ. ಸೊ ನಮಗೊಂದು ಫಂಕ್ಷನ್ಗೆ ಹೋಗಬೇಕಾಗಿತ್ತು, ಅದಕ್ಕೆ ನಾವೆಲ್ಲರೂ ರೆಡಿ ಆಗ್ತಾಯಿದ್ದೀವಿ. ಸೊ ನನಗದು ಆ್ಯಕ್ಚುಲಿ ನನಗೆ ನೆನಪೇ ಇರಲಿಲ್ಲ ಅದು ಫಂಕ್ಷನ್ಗೆ ಹೋಗಲಿಕ್ಕಿದೆ ಅಂತ. ನಾನು ಏನು ಬಟ್ಟೆನೇ ತೊಗೊಂಬಂದಿಲ್ಲ ಆಯಿತು. ಮತ್ತು ಇದೇ ಬಟ್ಟೆ ಓಕೆ ಅಂತ ಅಂದ್ಬಿಟ್ಟು ಆ ಫಂಕ್ಷನಿಗೆ ಹೋಗಿ ಮುಗಿಸ್ಕೊಂಬಂದೆ. ಸೊ ಕೆಲವೊಂದು ಸಲ ನಾವು ಪ್ಲ್ಯಾನ್ ಮಾಡಿರ್ತೀವಿ ಫಸ್ಟಿಗೆ. ನನಗೆ ಮರ್ತೇ ಹೋಗಿದ್ದು ಆ್ಯಕ್ಚುಲಿ ಈ ಫಂಕ್ಷನು. ನನಗೆ ಕರೆದಿದ್ದು ನೆನಪಿದೆ, ನನ್ನ ಹಸ್ಬೆಂಡ್ ನನ್ನ ಹತ್ರ ಹೇಳಿದ್ದಾರೆ ಹೋಗಿ ಮುಗಿಸ್ಕೊಂಬ ಅಂತ. ಬಟ್ ಏನು ನನಗೆ ಅದು ಏನು ಮರ್ತೆ ಅಂತಲೇ ಗೊತ್ತಿಲ್ಲ. ಹಾಗಾಗಿ ಅಂದರೆ ನಮ್ಮ ಅತ್ತಿಗೆ ಇದ್ದಾರಲ್ಲ, ನನ್ನ ಹಸ್ಬೆಂಡ್ ಅವರ ಅಕ್ಕನ ಗಂಡನ ಅಕ್ಕನ ಮನೆಯಲ್ಲಿ ಗೃಹ ಪ್ರವೇಶ. ಹಾಗಾಗಿ ನಾವೆಲ್ಲರೂ ಅಲ್ಲಿಗೆ ಹೋಗಿದ್ವಿ. ಸೊ ಗೃಹ ಪ್ರವೇಶ ಮುಗಿಸ್ಕೊಂಡು ಬರ್ಬೋದು ಅಂತ ಅಂದ್ಬಿಟ್ಟು ಹಾಗಾಗಿ ಹೋಗಿದ್ವಿ. ಸೊ ನನ್ನ ರಾಜ್ಕುಮಾರಿ ನೋಡಿ ಟೋಪಿ ಹಾಕ್ಕೊಂಡು ಹಾಗೆ ಕುತ್ಕೊಂಡ್ಬಿಟ್ಟಿದ್ದಾಳೆ. ಸೊ ಇದೊಂಥರ ಚಂದ. ಈ ಸ್ಟೇಜ್ ಉಂಟಲ್ಲ, ಬಟ್ ತುಂಬ ಕೇರ್ಫುಲ್ಲಾಗಿರಬೇಕು ಅಂತ ಹೇಳ್ತಾರೆ ಕೂದಲು ತೆಗೆಸಿದ್ಮೇಲೆ. ನನಗೂ ತುಂಬ ಭಯನೇ ಆಗ್ತಾಯಿತ್ತು. ಅವಳು ಸ್ವಲ್ಪ ಬಿದ್ದರೂ ಏನಪ್ಪ ಏನು ಮಾಡೋದು, ಸ್ವಲ್ಪ ಬೀಳೋ ಹಂಗಾಗ್ದಾಗೆಲ್ಲ ಟೆನ್ಷನ್ ಆಗ್ತಾಯಿತ್ತು. ಸೊ ಇವಾಗ ಬೇರೆ ಹೆಜ್ಜೆ ಇಡ್ತಾ ಇದ್ದಾಳ, ಎಲ್ಲ ಕಡೆನೂ ಬೀಳೋದೇ ಆಗುತ್ತೆ. ಸೊ ಹಾಗಾಗಿ ನಾವು ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಆಗೋ ಮುಂಚೆನೇ ನಾವು ಬಂದಿದ್ವಿ. ಬಟ್ ನಾನು ಮತ್ತು ಅಣ್ಣ ಅಂದರೆ ಅತ್ತಿಗೆ ಅವರ ಹಸ್ಬೆಂಡ್ ಜೊತೆ ಬಂದೆ ನಾನು. ಪಾಪು ಇದ್ಲಲ್ಲ, ಹಾಗಾಗಿ ಕಷ್ಟ ಆಗುತ್ತೆ ಅಂತ. ಸೊ ಅವರು ಲೇಟಾಗಿ ಬಂದರು. ಸೊ ಇಲ್ಲಿ ನೋಡಿ ಇದು ದೇವ್ರ ಮನೆ. ತುಂಬ ಸಿಂಪಲ್ ಆಗಿತ್ತು, ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಇವ್ರದ್ದು ಇತ್ತೀಚೆಗೆ ಮದುವೆ ಆದಷ್ಟೇ, ಹಾಗಾಗಿ ಸೊ ಅವ್ರ ಮಗನಿಗೆ. ಹಾಗಾಗಿ ಇಲ್ಲಿ ಜಾಸ್ತಿ ಕೆಲಸಗಳೇನು ಮಾಡ್ಸೋಕ್ಕಾಗಲಿಲ್ಲ ಅಂತ ಹೇಳ್ತಾಯಿದ್ರು, ನನ್ನ ಹತ್ರ ಮಾತಾಡಿದ್ರು ತುಂಬ ಹೊತ್ತು. ಸೊ ಹೊರಗಡೆಯಿಂದ ಏನೂ ಮಾಡಿಲ್ಲ, ಮನೆ ಒಂದು ಫಿನಿಷ್ ಮಾಡಿದ್ದೀವಿ ಅಷ್ಟೇ. ಯುಟಿಲಿಟಿ ಏರಿಯಾ ಅಂತ ಮಾಡ್ತಾರಲ್ಲ, ಅದನ್ನು ಏನೂ ಕರೆಕ್ಟಾಗಿ ಮಾಡಿಲ್ಲ ಅಂತ ಹೇಳ್ತಾಯಿದ್ರು ಹಾಗೇನೆ ಮಾತಾಡ್ತಾ. ಮನೆಗೆ ಬಂದಾದಮೇಲೆ ಪೃಥ್ವಿ ಅಂತೂ ನಾನು ಸ್ಕೂಟಿ ಬಿಡಬೇಕು ಅಂತ ಹೇಳಿ ಅಣ್ಣನ ತಲೆ ತಿಂದು ಮಾವ ನಾನು ಸ್ಕೂಟಿ ಬಿಡ್ತೇನೆ ಅಂತ ಹೇಳಿ ಅಂತೂ ಇಲ್ಲೇ ಮನೆ ಹತ್ರನೇ ಒಂದು ರೌಂಡು ಬಿಡೋ ಥರ ಆಯಿತು ಅಷ್ಟೇ. ನಾನು ಅದನ್ನೇನೂ ತೋರಿಸಿಲ್ಲ, ಯಾಕಂತಂದರೆ ಅವನಿಗಿನ್ನೂ 18 ಇಯರ್ಸ್ ಆಗಿಲ್ಲ. ಸೊ ಹಾಗಾಗಿ ನಾನು ಅದನ್ನ ಶೇರ್ ಮಾಡ್ಕೊಳ್ಳಲ್ಲ. ಈವ್ನಿಂಗ್ ಟೈಮ್ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ವೆದರ್.
ಖುಷಿ ಅನ್ನಿಸ್ತಾ ಇತ್ತು ನಮಗಂತೂ. ನಾನು ಖುಷಿ ಪಡೋದಕ್ಕಿಂತ ಜಾಸ್ತಿಯಾಗಿ ನನ್ನ ಮಗಳು ತುಂಬ ಎಂಜಾಯ್ ಮಾಡ್ತಾಯಿದ್ಲು. ಅದು ಮಕ್ಕಳು ಈ ಏಜಲ್ಲಿ ಎಂಜಾಯ್ ಮಾಡೋದನ್ನು ನೋಡೋದಕ್ಕೆ ಚೆಂದ. ಹಾಗಾಗಿ ನನಗೂ ಅದು ಖುಷಿ. ಇಲ್ಲಿ ಹಸುಗೆ ಮಗಳು ಇದು ಹುಲ್ಲು ಹಾಕ್ತಾ ಇದ್ಲು. ಈ ಮಕ್ಕಳಿಗೆ ಹಸು, ನಾಯಿ, ಬೆಕ್ಕು ಎಲ್ಲ ಕಂಡ್ರೆ ತುಂಬ ಪ್ರೀತಿ ಅನಿಸುತ್ತೆ. ನನ್ನ ಮಗಳಿಗೂ ಅಷ್ಟೇ ನಾಯಿ, ಬೆಕ್ಕು, ಹಸು ಕಂಡ್ರೆ ತುಂಬ ಪ್ರೀತಿ. ಹಾಗೆ ಹಕ್ಕಿಗಳು ಕಾಕ ಅಂತ ಹೇಳ್ತಾ ಇರ್ತಾಳೆ ಎಷ್ಟೊತ್ತಿಗೂ. ಆಮೇಲೆ ಇವಾಗ ಪಾರಿ ಅಂತ ಹೇಳೋಕ್ಕೆ ಶುರು ಮಾಡಿದ್ದಾಳೆ. ಪಾರಿವಾಳಕ್ಕೆ ಪಾರಿವಾಳ ಅಂತ ಹೇಳಿ ಪಾರಿ ಅಂತ ಹೇಳ್ತಾಳೆ. ಸೊ ಡೈಲಿ ಅವಳಿಗೆ ಹೇಳ್ತೀನಿ ಪಾರಿವಾಳ ಬಂತು ನೋಡು ಪಾರಿವಾಳ ಅಂತ. ಸೊ ಪಾರಿ ಅಂತ ಹೇಳೋಕ್ಕೆ ಶುರು ಮಾಡಿದ್ದಾಳೆ. ಸೊ ಅದೊಂಥರ ಕ್ಯೂಟ್ ಆಗಿರುತ್ತೆ ಕೇಳೋದಕ್ಕೂ. ಬಟ್ ನಾನು ತುಂಬ ಟ್ರೈ ಮಾಡ್ತೀನಿ ಅವಳಿಗೆ ಬೇರೆ ವರ್ಡ್ಸ್ಗಳನ್ನ ಹೇಳ್ಕೊಳ್ಳೋಕ್ಕೆ. ಬಟ್ ನನಗೆ ಗೊತ್ತಿರೋದನ್ನ ಅಷ್ಟೂ ನಾನು ಅವಳಿಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಏನೇನು ಹೇಳಬೇಕು ಅಂತ. ಬಟ್ ಮಕ್ಕಳು ಕಲಿತಾರೆ ಅಂತ ಅನಿಸುತ್ತೆ ಅವ್ರ ಪಾಡಿಗೆ. ಇದು ಮಂಗಳೂರು ಮಲ್ಲಿಗೆ ಗಿಡ 20 ಪಾಟು ಇದೆ. ಸೊ ಅದಕ್ಕೆ 2,000 ಮೇಲೆ ಆಗಿದೆ ಅಂತ ಹೇಳ್ತಾಯಿದ್ರು ಅಣ್ಣ. ಸೊ ಅದು ಚೆನ್ನಾಗಿದೆ, ಇವಾಗಷ್ಟೇ ಅದು ಚಿಗುರ್ತಾ ಇದೆ ಅಂತ ಹೇಳ್ತಾಯಿದ್ರು. 1 ತಿಂಗಳಾಯಿತು ಅಷ್ಟೇ ತೊಗೊಂಬಂದು ಅಂತ ಹೇಳ್ತಾಯಿದ್ರು. ಸೊ ಅದು ಚೆನ್ನಾಗಿದೆ ಮಾತ್ರ. ಅದಕ್ಕೆ ಡೈಲಿ ನೀರು ಹಾಕ್ತಾರೆ, ಬೆಳಗ್ಗೆ ಒಂದು ಸಲ, ಸಾಯಂಕಾಲ ಒಂದು ಸಲ ಅಂತ. ನಾನು ಮತ್ತು ಪಾಪು ಸ್ವಲ್ಪ ವಾಕ್ ಹೋಗೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದ್ವಿ. ಸೊ ಮಕ್ಕಳೆಲ್ಲ ಮನೆ ಒಳಗಡೆನೇ ಇದ್ದಾರೆ. ಸೊ ನಾನು ಮತ್ತು ಪಾಪು ಬರ್ತಾಯಿದ್ದೀವಿ. ಇದು ವಾಕ್ ಹೋಗೋಣ ಅಂತಂದ್ಬಿಟ್ಟು ಅವಳನ್ನೂ ಕರಿತಾ ಇದ್ದೀವಿ. ಅವಳು ಬರಲ್ಲ ಅಂತ ಹೇಳಿದ್ಲು. ಹಾಗಾಗಿ ನಾನು ಮತ್ತು ಪಾಪು ಮಾತ್ರ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಊರಿಗೆ ಬಂದಾಗ ಒಂದೇನಂತಂದರೆ ಕೆಲವೊಂದು ಸಲ ತುಂಬ ಹೀಟಾಗಿಬಿಡುತ್ತೆ. ಯಾಕಂತಂದರೆ ನಾವು ಬೆಂಗಳೂರಲ್ಲಿ ಅಷ್ಟೊಂದು ಬಿಸಿಲಿಗೆಲ್ಲ ಓಡಾಡಲ್ಲ. ಆಮೇಲೆ ಇದು ಟೈಮ್ ಊಟ ತಿಂಡಿ ಅಂತ ಆಗುತ್ತೆ. ಊರಿಗೆ ಬಂದಾಗ ಏನಾಗುತ್ತೆ ಅಂತಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇರ್ತೀವಿ, ಅಥವಾ ಏನೋ ವ್ಯತ್ಯಾಸಗಳು ಆಗ್ತಾನೆ ಇರುತ್ತೆ. ಸೊ ನನ್ನ ಮಗಳಿಗೂ ಹಾಗೇ ಒಂದು ಸಲ ಊರಿಗೆ ಬಂದ ತಕ್ಷಣ ಕೋಲ್ಡ್ ಆಗಿಬಿಡುತ್ತೆ, ಒಂದೊಂದು ಸಲ ಆಗೋದೇ ಇಲ್ಲ. ಸೊ ಇವಾಗಂತೂ ತೀರಾ ಕಮ್ಮಿ. ಊರಿಂದ ಬಂದು ಬೆಂಗಳೂರಿಗೆ ಬಂದಾಗ ಒಂದು ಸಲ ಕೋಲ್ಡ್ ಆಗುತ್ತೆ. ಹಾಗಾಗಿ ನಾನು ಎಷ್ಟು ಕೇರ್ಫುಲ್ ಮಾಡಿದ್ರೂ ಕೆಲವೊಂದು ಸಲ ಮಕ್ಕಳಿಗೆ ಆಗುತ್ತೆ. ಸೊ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ಅಂದ್ಕೊತೀನಿ, ಸುಮ್ಮನೆ ಹೋಗ್ತಾ ಇರಬೇಕು ಅಂತ. ಒಂದು ವಾಕ್ ಹೋಗೋಣ ಅಂತ ಬಂದು ಬರ್ತಾ ಇರ್ತೀವಿ ಇಲ್ಲಿ. 1 3 ಮಂತ್ 4 ಮಂತ್ ಹಾಗೆಲ್ಲ ಬರ್ತೀವಿ. ಪಾಪು ಆದ ನಂತರ ಜಾಸ್ತಿ ಬರ್ತೀವಿ. 1 ದಿನ 2 ದಿನ ಇದ್ದು ಹೋಗ್ತೀವಿ ಹಬ್ಬ ಬಚ್ತದೆ. ಹಬ್ಬ ನಿಂಗೆ ಯಾರು ಇಷ್ಟ? ಅಮ್ಮ ಬೇಕಾ ಅಪ್ಪ ಬೇಕಾ? ಅಮ್ಮ ಅಮ್ಮನ ಅಪ್ಪನ? ಅಪ್ಪ ಅಮ್ಮನ ಅಪ್ಪನ? ಅಮ್ಮ ಅಮ್ಮ ಹೇಳಿ. ಅಮ್ಮ ಅಮ್ಮ ಹೇಳಿ. ಅಮ್ಮ ಹಾಯ್ ಮಾಡಿ.
ಅಮ್ಮ ಹೇಳಿ, ಅಮ್ಮ ಹೇಳಿ, ಅಮ್ಮ ಹೇಳಿ, ಅಮ್ಮ ಏನದು ಬಾ. ಎಲ್ಲ ಸುತ್ತಲೂ ತೋಟನೇ ಇರೋದು ಇದು. ಟೈಮ್ ಎಷ್ಟು ಗೊತ್ತಾ ಈಗ? 5:15 ಹೀಗಿರುತ್ತೆ. ನನಗೆ ಖುಷಿ ಅಪ್ಪ ಹೀಗೆ ಒಂದು ಸಂಜೆ ಹೊತ್ತಲ್ಲಿ ಹೀಗೆಲ್ಲ ಹೋಗೋದು ಅಂತಂದರೆ. ನಾನು ಮತ್ತು ಮಗಳು ಹೀಗೆ ಆರಾಮಾಗಿ ಎಂಜಾಯ್ ಮಾಡ್ತಿದ್ವಿ. ಇನ್ನು ನಾಳೆ ಒಂದು ದಿನ ಇದ್ದು ನಾಡ್ದು ಹೊರಡೋದು ಮನೆಗೆ, ಮತ್ತು ಬೆಂಗಳೂರು. ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡೋದು ಎಲ್ಲ ಇದೆ ಕೆಲಸಗಳು. ಬೆಂಗಳೂರಿಂದ ಇಲ್ಲಿಗೆ ಬಂದಾಗ ಅನಿಸ್ತದೆ, ಅಯ್ಯೋ ಇಷ್ಟು ಚಂದ ಅಲ್ಲ ಊರು ಅಂತ. ಖಾಲಿ ಎಂತ ಖಾಲಿ, ಖುಷಿ ಆಗ್ತದೆ ಇಲ್ಲಿ ಬಂದು ನಿಂತ್ಕೊಳ್ಳೋಕ್ಕೆ. ಬಟ್ ಏನು ಮಾಡೋದು, ಎಲ್ಲರಿಗೂ ಅಂತ ಅದೃಷ್ಟನೂ ಇರಲ್ಲ ಅಲ್ಲ ಮಗಳೇ. ಆಯ್ತು, ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತೀವಿ ನಾವು ಇದನ್ನು. ಸರಿ, ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಬಾಯ್ ಬಾಯ್ ಮಾಡಿ ಕಂದ, ಬಾಯ್ ಮಾಡಿ. ಅಪ್ಪಚ್ಚಿ ಅಪ್ಪಚ್ಚಿ ಬಾಯ್ ಮಾಡಿ, ಬಾಯ್ ಮಾಡಿ. ಅಯ್ಯೋ ಕಲ್ಲಲ್ಲಿ ಹೊಡಿತೀರಾ ಯಾರಿಗೆ? ಬಾಯ್ ಮಾಡಿ, ಬಾಯ್ ಮಾಡಿ. ಅಮ್ಮ ಬಾಯ್ ಮಾಡಿ. ಚಾನು ಇಷ್ಟೊತ್ತಿಗಾಗಲೇ ಧರ್ಮಸ್ಥಳದ ವೀಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಮೇ ಬಿ. ಪಾಪದು ಕೂದಲು ತೆಗೆಸಿರೋದು. ಸೊ ಸ್ವಲ್ಪ ಕೆಲಸಗಳಿದ್ದಾವೆ, ಮುಗಿಸ್ಕೊಂಡು ಎಲ್ಲ ಹೋಗೋದು ಮತ್ತೆ ಬೆಂಗಳೂರು. ಬಾಯ್ ಮಾಡಿ, ಬಾಯ್ ಮಾಡಿ, ಬಾಯ್ ಮಾಡಿ. ಕಿಶಿ ಇನ್ನೊಂದು ಕಿಶಿ. ಆಯ್ತು ಸ್ವೀಟಿ. ಟಾಟಾ.